ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಜಾಗ ಕೊಟ್ಟಿದ್ದು ಮುಸಲ್ಮಾನ ರಾಜರು. ಕರಾವಳಿಯಲ್ಲಿ ಚುನಾವಣೆ ಹೊತ್ತಲ್ಲಿ ಡಿಕೆ ಶಿವಕುಮಾರ್ ಆಪ್ತನಿಂದ ವಿವಾದ. ಮೂಡಬಿದ್ರೆಯಲ್ಲಿ ನಡೆದಂತ ಕಾರ್ಯಕ್ರಮವೊಂದರಲ್ಲಿ ಮಿಥುನ್ ರೈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ಹೇಳ್ತಾ ಇದ್ನಲ್ಲ ಆರಂಭದಲ್ಲಿ, ಎಲೆಕ್ಷನ್ ಟೈಮ್ನಲ್ಲಿ ಯಾವುದೇ ಒಂದು ಹೇಳಿಕೆಗಳು ಹೊರಬಂದರೂ ಕೂಡ ಅದು ಸರಿನೋ ತಪ್ಪೋ ಒಟ್ಟಿನಲ್ಲಿ ಚರ್ಚೆ ಆಗುತ್ತೆ. ಒಟ್ಟಿನಲ್ಲಿ ಆ ಒಂದು ಹೇಳಿಕೆಗಳಿಂದ ಒಂದ್ ಕಡೆ ಪರ ವಿರೋಧ ಎರಡೂ ಕೂಡ ಚರ್ಚೆ ಆಗುತ್ತೆ. ಎಲ್ಲವೂ ಕೂಡ ಮತ ರಾಜಕೀಯ. ಚುನಾವಣೆ ಹೊತ್ತಲ್ಲಿ ಯುವ ನಾಯಕ ಮಿಥುನ್ ರೈ ಹೇಳಿಕೆ ವಿವಾದ. ಡಿಕೆಶಿ ಆಪ್ತ, ಮೂಡಬಿದ್ರೆ ಟಿಕೆಟ್ ಆಕಾಂಕ್ಷಿ ಕೂಡ ಆಗಿದ್ದಾರೆ ಮಿಥುನ್ ರೈ. ಸದ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ಮಿಥುನ್ ರೈ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಜಾಗ ಏರ್ಕೊಡ್ತೀನಿ ಬಣ್ಣ ಮುಸಲ್ಮಾನ್ ರಾಜ್ಯರ್ನ ಕೊಡು. ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಜಾಗ ಏರ್ಕೊಡ್ತೀನಿ ಬಣ್ಣ ಮುಸಲ್ಮಾನ್ ರಾಜ್ಯರ್ನ ಕೊಡು. ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಜಾಗ ಏರ್ಕೊಡ್ತೀನಿ ಬಣ್ಣ ಮುಸಲ್ಮಾನ್ ರಾಜ್ಯರ್ನ ಕೊಡು. ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಭೂಮಿಯನ್ನ ಕೊಟ್ಟ ಮಿಥುನ್ ರೈಗೆ ಬಿಜೆಪಿ ಶಾಸಕರಾಗಿರುವಂತ ರಘುಪತಿ ಭಟ್ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಇನ್ನ ರಾಮಭೋಜ ಭೂಮಿಯನ್ನ ಕೊಟ್ಟಿದ್ದು ಅನಂತೇಶ್ವರ ದೇಗುಲಕ್ಕೆ. ಅದೇ ಭೂಮಿಯಲ್ಲಿ ಉಡುಪಿ ಕೃಷ್ಣ ಮಠವನ್ನ ಕಟ್ಟಲಾಗಿದೆ. ಅನಂತೇಶ್ವರ ದೇಗುಲದ ನಂತರ ಕೃಷ್ಣ ಮಠವನ್ನ ನಿರ್ಮಾಣ ಮಾಡಲಾಗಿದೆ. ಜಾಮಿಯಾ ಮಸೀದಿಯೇ ಮಠದ ಜಾಗದಲ್ಲಿತ್ತು. ಶೋಕಮಾತಾ ಚರ್ಚ್ ಕೃಷ್ಣ ಮಠದ ಭೂಮಿಯಲ್ಲಿದೆ. ಮಿಥುನ್ ರೈ ಯಾವ ಮುಸಲ್ಮಾನನ ಬಗ್ಗೆ ಮಾತನಾಡಿದ್ರೋ ಗೊತ್ತಿಲ್ಲ. ಮಿಥುನ್ ರೈ ವಿರುದ್ಧ ಬಿಜೆಪಿಯ ಶಾಸಕರಾಗಿರುವಂತ ರಘುಪತಿ ಭಟ್ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಉಡುಪಿಯ ಕೃಷ್ಣ ಮಠಕ್ಕೆ ಯಾವುದೇ ಮುಸಲ್ಮಾನ ಅರಸ ಕೊಟ್ಟಂಥ ದಾಖಲೆಗಳಿಲ್ಲ. ಇದು ಒಂದು ಸುಳ್ಳು ಸುದ್ದಿ. ಕೃಷ್ಣ ಮಠದ ಜಾಗ ಅನಂತೇಶ್ವರದ ಒಂದು ಸಂಬಂಧಪಟ್ಟಂಥ ಜಾಗ. ಇದು ಅನಂತೇಶ್ವರಕ್ಕೆ ಗುಜರಾಜ ಅರಸರು ಹಿಂದಿನ ಕಾಲದಲ್ಲಿ ಕೊಟ್ಟದ್ದು ಅಂತ ಹೇಳುವಂಥದ್ದು ದಾಖಲೆ ಇದೆ. ಮತ್ತು ಯಾವುದೇ ರಾಜ ಮುಸಲ್ಮಾನ್ ರಾಜರಿಂದ ಕೊಟ್ಟಂಥ ದಾಖಲೆ ಇಲ್ಲ. ನಮ್ಮ ಉಡುಪಿಯ ಹೃದಯ ಭಾಗದಲ್ಲಿರುವಂಥ ಜಾಮಿಯಾ ಮಸೀದಿ ಇವತ್ತು ಜಂಗಮರ ಮಠದಿಂದ ಕೊಟ್ಟದ್ದು ಅಂತ ಹೇಳುವಂಥ ಇತಿಹಾಸ ಇದೆ. ಮುಸಲ್ಮಾನ ರಾಜ ಕೊಡುವುದಾದರೆ ಫಸ್ಟ್ ಮಸೀದಿ ಕೊಡ್ತಿದ್ದ. ಆ ರೀತಿ ಯಾವುದೇ ಇದೆಲ್ಲ ಸುಳ್ಳು ಸುದ್ದಿ. ಇದನ್ನು ಯಾವುದೇ ಅದಕ್ಕೆ ಬೆಲೆ ಕೊಡಬೇಕಾದಂಥ ಸಂದರ್ಭ ಇಲ್ಲ. ಉಡುಪಿಯ ಕೃಷ್ಣ ಮಠಕ್ಕೆ ಯಾವುದೇ ಮುಸಲ್ಮಾನ ಅರಸ ಕೊಟ್ಟಂಥ ದಾಖಲೆಗಳಿಲ್ಲ. ಇದು ಒಂದು ಸುಳ್ಳು ಸುದ್ದಿ. ಕೃಷ್ಣ ಮಠದ ಜಾಗ ಅನಂತೇಶ್ವರದ ಒಂದು ಸಂಬಂಧಪಟ್ಟಂಥ ಜಾಗ. ಇದು ಅನಂತೇಶ್ವರಕ್ಕೆ ಗುಜರಾಜ ಅರಸರು ಹಿಂದಿನ ಕಾಲದಲ್ಲಿ ಕೊಟ್ಟದ್ದು ಅಂತ ಹೇಳುವಂಥದ್ದು ದಾಖಲೆ ಇದೆ. ಮತ್ತು ಯಾವುದೇ ರಾಜ ಮುಸಲ್ಮಾನ್ ರಾಜರಿಂದ ಕೊಟ್ಟಂಥ ದಾಖಲೆ ಇಲ್ಲ. ನಮ್ಮ ಉಡುಪಿಯ ಹೃದಯ ಭಾಗದಲ್ಲಿರುವಂಥ ಜಾಮಿಯಾ ಮಸೀದಿ ಇವತ್ತು ಜಂಗಮರ ಮಠದಿಂದ ಕೊಟ್ಟದ್ದು ಅಂತ ಹೇಳುವಂಥ ಇತಿಹಾಸ ಇದೆ. ಉಡುಪಿಯ ಶ್ರೀಕೃಷ್ಣ ಮಠಕ್ಕೆ ಜಾಗ ಕೊಟ್ಟಿದ್ದು ಮುಸಲ್ಮಾನ ರಾಜರು ಅಂತ ಮಿಥುನ್ ರೈ ಹೇಳ್ತಿದ್ದ ಹಾಗೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅದಕ್ಕೆ ಬಿಜೆಪಿಯ ಶಾಸಕರಾಗಿರುವಂತ ರಘುಪತಿ ಭಟ್ ಅವರು ಕೂಡ ಆಕ್ರೋಶದ ಮಾತುಗಳನ್ನಾಡ್ತಾ ತಿರುಗೇಟನ್ನ ಕೊಟ್ಟಿರುವಂಥದ್ದು. ಎಲೆಕ್ಷನ್ ಟೈಮ್ನಲ್ಲಿ ಒಂದೊಂದು ಹೇಳಿಕೆನೂ ಕೂಡ ಚರ್ಚೆ ಆಗುತ್ತೆ. ಯಾವ ರೀತಿಯಾಗಾದರೂ ಅಡ್ವಾಂಟೇಜ್ ಆಗ್ಬೋದು, ಡಿಸ್ಅಡ್ವಾಂಟೇಜ್ ಆಗ್ಬೋದು. ಅವರ ಪರವಾಗಾದರೂ ಹೋಗ್ಬೋದು, ಅಲ್ಲೇ ಅವರ ವಿರುದ್ಧವಾಗಾದರೂ ಹೋಗ್ಬೋದು.